ಎಷ್ಟೇ ಕಷ್ಟಪಟ್ಟರು ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಹೋಗ್ತೈತೆ ಅಂತ ನೆನೆಸ್ಕೊಂಡ್ರೆ ಅಳು ಬರ್ತೈತೆ. ಈ MS ಕನಕಪುರ ಕಪಲ್ ಅಂತ ಒಂದು ಚೂರು ತೊಂದರೆ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ. ಅದಕ್ಕೋಸ್ಕರ ಆ ಥರ ಬಿದ್ದು ನಾನು ಎಡವಟ್ ಮಾಡ್ಕೊಂಡೆ 2 ಚಾನಲ್ನು. ಮೊದಲು ನಿಮ್ಮ ಚಾನಲ್ ನೀವು ಉಳಿಸ್ಕೊಡಿ, ಬೇರೆ ನಾವೆಲ್ಲಿ ಬೆಳೆಸಿರುತ್ತೆ ಅಂತ ಹೇಳಿದ್ರು. ಪ್ಲೀಸ್ ಹೊಸ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಮಧುಶಿವ ವ್ಲಾಗ್ಸ್ ಅಂತ ಇನ್ಸ್ಟಾ ID. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇದು ಇವತ್ತಿನ ಲಾಸ್ಟ್ನೇ ವಿಡಿಯೋ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾನು ಗೊತ್ತಿಲ್ಲ, ನಾಳೆ ನಾಡಿದ್ರಲ್ಲಿ ಚಾನಲ್ಲು ಇದ್ರೂ ಇರ್ಬೋದು, ಹೋದ್ರೂ ಹೋಗ್ಬೋದು. ಅದಕ್ಕೆ ಮೊದಲೇ ಹೊಸ ಚಾನಲ್ ಬಗ್ಗೆ ಹೇಳ್ಬಿಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಒಂದು ಶನಿವಾರದಿಂದನೇ ಅಂದ್ಕೊಳ್ತಾ ಇದ್ದೀನಿ ಹೊಸ ಚಾನಲ್ ಮಾಡಿಬಿಟ್ಟು ಅದರಲ್ಲೇ ವೀಡಿಯೋಸ್ ಹಾಕ್ಕೊಂಡು ಆ ಲಿಂಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಆದರೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗಿ ಬಂದಾಗಿಂದ ಇಬ್ಬರಿಗೂ ಜಾಸ್ತಿನೇ ಹುಷಾರಿಲ್ಲ. ಎರಡೆರಡು ವಿಡಿಯೋ ಮಾಡಿ ಈ ಚಾನಲಲ್ಲಿ ಹೊಸ ಚಾನಲಲ್ಲಿ ಎಡಿಟ್ ಮಾಡಿ ಹಾಕಿ ಜಾಸ್ತಿ ಸುಸ್ತಾಗುತ್ತೆ ಅಂದ್ಬಿಟ್ಟು ಎಷ್ಟೇ ಕಷ್ಟಪಟ್ಟರು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತುಂಬ ಜನ ಕೇಳ್ತಾನೂ ಇದ್ರಿ, ಹೊಸ ಚಾನಲ್ ಮಾಡಿದ್ರೆ ಮೊದಲಿಗೆ ವಿಡಿಯೋ ಮಾಡಾಕಿ ಚಾನಲ್ ನೇಮು ಎಲ್ಲ ಅಂತ. ಅದಕ್ಕೆ ಒಂದು ವಿಡಿಯೋನೇ ಮಾಡಿ ಹಾಕೋಣ. ನಾಳೆ ನಾಳೆದು ಏನಾಗುತ್ತೋ ಗೊತ್ತಿಲ್ಲ. 14-15ಕ್ಕೆ ಡಿಲೀಟ್ ಆಗ್ಬೋದು ಚಾನಲ್ ಅಂತ ಮೇಲ್ ಬಂದಿರೋದು ಯೂಟ್ಯೂಬ್ ಕಡೆಯಿಂದ. ಇದ್ರೆ ನನ್ನ ಅದೃಷ್ಟ. ಪಕ್ಕಾ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಆಗುತ್ತೋ ಇಲ್ಲೋ ಅಂತ. ಮತ್ತು ತುಂಬ ಜನ ಲೆಂತಿ ವೀಡಿಯೋಸ್ ಹಾಕಿ ಅಂತ ಕೇಳ್ತಿದ್ದೀರಾ. ಚಾನಲ್ ವೆರಿಫಿಕೇಷನ್ ಆದರೆ ಮಾತ್ರ ಲೆಂತಿ ವೀಡಿಯೋ ಮಾಡೋಕ್ಕಾಗೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. 15 ನಿಮಿಷದ ಒಳಗಡೆ ವೀಡಿಯೋನೇ ಮಾಡಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ಬೈ ಚಾನ್ಸ್ ಚಾನಲ್ ಉಳ್ಕೊಂಡ್ರೆ 15ನೇ ತಾರೀಕು ಮೇಲೆ ವೆರಿಫಿಕೇಷನ್ ಆಗುತ್ತೆ. ಆಗ 20-25 ನಿಮಿಷದ ವೀಡಿಯೋ ಹಾಕ್ತೀನಿ. ಉಳ್ಕೊಂಡ್ರೆ ಸಾಕು ಅನ್ನಿಸ್ಬಿಟ್ಟೈತೆ. ಒಂದು ಕಡೆ ಹೋಗ್ತೈತೆ ಅಂತ ನೆನೆಸ್ಕೊಂಡ್ರೆ ಅಳು ಬರ್ತೈತೆ. ಇಷ್ಟು ಕಷ್ಟಪಟ್ಟು ಮಾಡಿ ಮತ್ತೆ ಹೋಗ್ತಾ ಇದೆಯಲ್ಲ ಅಂತ. ದೇವಸ್ಥಾನದ ವೀಡಿಯೋ ಆಗ್ತಿರೋದಕ್ಕೂ ಮೇನ್ ಕಾರಣ ಇದೇನೆ, ಡಿಲೀಟ್ ಆಗಿಬಿಟ್ರೆ ಹೋಗುತ್ತಲ್ಲ ಅಂತ ಹೊಸ ಚಾನಲ್ ಮಾಡಿದ್ದೀನಿ. ಆಲ್ರೆಡಿ 2 ದಿನದಿಂದನೇ ಚಾನಲ್ ಮಾಡಿದೆ. ವೀಡಿಯೋಸ್ ಹಾಕೋಣ ಅಂದರೆ ಲೆಂತಿ ವೀಡಿಯೋ ಹಾಕೋಣ ಅಂದರೆ ಅದರಲ್ಲೂ ಆಗ್ತಾಯಿಲ್ಲ ಫ್ರೆಂಡ್ಸ್. ನನ್ನ ಕೈಲಿ ಜಾಸ್ತಿ ಕಷ್ಟ ಆಗ್ತಾಯಿದೆ. ಇಂಥ ಟೈಮಲ್ಲೇ ಎಲ್ಲ ಆಗಬೇಕಾಗಿತ್ತಾ ಅಂತ ಅನ್ನಿಸ್ತೈತೆ. ಹುಷಾರಿದ್ಬಿಟ್ಟಿದ್ರೆ ಆರಾಮಾಗಿದ್ರಲ್ಲ ಅದರಲ್ಲಿ ವೀಡಿಯೋ ಆಗ್ತೈತೆ. ಹೊಸ ಚಾನಲ್ ನೇಮು MS ಕನಕಪುರ ಕಪಲ್ ಅಂತ ಇಟ್ಟಿದ್ದೀನಿ. ತುಂಬ ಜನ ಐಡಿಯಾಸ್ ಕೊಟ್ರಿ, ಬೇರೆ ಬೇರೆ ಹೆಸರಲ್ಲ. ಎಲ್ಲ ಚೆನ್ನಾಗಿತ್ತು. ಯಾರು ಸೀರಿಯಸ್ ಆಗಿ ಚಾನಲ್ ನೇಮ್ ಎಲ್ಲ ಹೇಳಿದ್ರಿ, ಅದೆಲ್ಲ ಸಖತ್ತಾಗಿತ್ತು. ನಮ್ಮಿಬ್ಬರ ಹೆಸರು ಇರೋದು ಬೇಡ ಅಂತ ಕನಕಪುರ ಕಪಲ್ ಅಂತ ಮಾತ್ರ ಇಟ್ಟಿದೆ. MS ಅಂತ ನಾವೇ ಅಂತ ಗೊತ್ತಾಗಬೇಕಲ್ಲ, ಹಂಗಾಗಿ ನಮ್ಮಿಬ್ಬರು ಇನ್ಶಿಯಲು ಆಗ್ತೆ MS ಕನಕಪುರ ಕಪಲ್ ಅಂತ ಚಾನಲ್ ನೇಮು. ಅದು ಪ್ರೊಫೈಲ್ ಪಿಕ್ಕು ಹಾಕ್ತೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಮತ್ತು ಈ ಥರ ಸರ್ಚ್ ಮಾಡಿದ ತಕ್ಷಣ ಮೊದಲು ನಮ್ಮ ಚಾನಲ್ಲೇ ಸಿಗುತ್ತೆ. ಅದರಲ್ಲಿ ಇನ್ನೂ ವೀಡಿಯೋಸು ಸರಿಯಾಗಿ ಹಾಕಲಿಲ್ಲ, ಆದ್ರೂ ಈ ಚಾನಲ್ ಸಿಗುತ್ತೆ. ಅದಕ್ಕೆ ಇದೇ ಪಕ್ಕ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸಾರಿ, ನಾನು ಬೇಕಂತ ಚಾನಲ್ ಕಳ್ಕೊತಾ ಇಲ್ಲ. ಮಿಸ್ಸಾಗಿ ಏನೋ ಒಂದು ತೊಂದರೆ ಆಗ್ತಾನೇ ಇದೆ. ನನಗೆ ಗೊತ್ತಿಲ್ಲದೇ ಇದೆಲ್ಲ ಆಗ್ತಾಯಿದೆ, ಹಂಗಾಗಿ ಚಾನಲ್ಗಳು ಹೋಗ್ತಾ ಇದೆ. ಈ ಚಾನಲ್ ಮಾತ್ರ ನಾನು 100% ಬರೆದು ಕೊಡ್ತೀನಿ. ಒಂದು ಚೂರು ತೊಂದರೆ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ. ಮೇನ್ ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ ಏನರಿಂದ ತೊಂದರೆ ಆಗ್ತಾಯಿದೆ, ನಮಗೂ ಇದೇ ಥರ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ, ನಾವೊಂದು ಸ್ವಲ್ಪ ಸೇಫಾಗಿ ಇಟ್ಕೊಳ್ತೀವಿ ಚಾನಲ್ ಅಂತ. ನನಗೆ ಪ್ರಾಬ್ಲಮ್ ಆಗ್ತಿರೋದು ತುಂಬ ಜನ ಹೇಳ್ತಾ ಇದ್ದೀರಾ, ಕಾಪಿರೈಟ್ ಕ್ಲಾಮು ಸ್ಟ್ರೈಕ್ ಏನೋ ಬಂದು ಆಗ್ತಿರ್ಬೋದು ಅಂತ. ಅದು ಯಾವುದು ನನ್ನ ಚಾನಲಲ್ಲಿ ಪ್ರಾಬ್ಲಮ್ ಇಲ್ಲ. ನಾನು ಫೇಸ್ ವೆರಿಫಿಕೇಷನ್ ಕೊಡೋಕೆ ಹೋದೆ. ಅಂದರೆ 15 ನಿಮಿಷದ ಮೇಲೆಗಡೆ ಲೆಂತಿ ವೀಡಿಯೋಸ್ ಹಾಕಬೇಕಾದ್ರೆ ಚಾನಲ್ ವೆರಿಫಿಕೇಷನ್ ಮಾಡ್ಕೋಬೇಕು. ಮಾಡ್ಕೊಂಡಿಲ್ಲ ಅಂದರೂ ನಮ್ಮ ಚಾನಲಲ್ಲಿ 60 ವೀಡಿಯೋ ಅಂದರೆ 3 ತಿಂಗಳು ವೀಡಿಯೋಸ್ ಹಾಕ್ಕೊಂಡು ಹೋದ್ಮೇಲೆ ಅದಷ್ಟೇ ವೆರಿಫಿಕೇಷನ್ ಆಗುತ್ತೆ. ನಾನು ಆ ಥರ ಇದು ಕಮ್ಯುನಿಟಿ ಪೋಸ್ಟ್ ಬೇಕಾಗಿತ್ತು ಅರ್ಜೆಂಟಾಗಿ. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಚಾನಲಲ್ಲಿ ನಮ್ಮ ಚಾನಲ್ ಲಿಂಕ್ ಹಾಕಿ ನಾವೊಂದು ಸ್ವಲ್ಪ ನಮಗೂ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತೆಲ್ಲ ಹೇಳ್ತಿದ್ರಲ್ಲ. ಅದಕ್ಕೋಸ್ಕರ ಆ ಥರ ಬಿದ್ದು ನಾನು ಎಡವಟ್ ಮಾಡಿಕೊಂಡೆ 2 ಚಾನಲ್ನು. ಆ ಥರ ಮಾಡ್ಕೋಬಾರ್ದಾಗಿತ್ತು. ಯಾರೇ ಆಗಲಿ ಫೇಸ್ ವೆರಿಫಿಕೇಷನ್ ಕೊಡೋಕೆ ಹೋಗಬೇಡಿ, ID ವೆರಿಫಿಕೇಷನ್ ಮಾಡ್ಕೊಳ್ಳಿ, ಅದೇನು ತೊಂದರೆ ಆಗಲ್ಲ. ನಾನು ಫೇಸ್ ವೆರಿಫಿಕೇಷನ್ ಈಸಿ ಅಲ್ವಾ ಅಂದ್ಬಿಟ್ಟು ಮಾಡೋಕೆ ಹೋದೆ, ಅದು ಎಡವಟ್ಟಾಯಿತು. ಇನ್ನು ಹೊಸ ಚಾನಲ್ ಯಾವುದೇ ವೆರಿಫಿಕೇಷನ್ ಮಾಡ್ಕೊಳ್ಳಲ್ಲ ನಾನು. ಅದು 3 ತಿಂಗಳಲ್ಲಿ 6 ತಿಂಗಳಾದರೂ ಅದಷ್ಟೇ ವೆರಿಫಿಕೇಷನ್ ಆಗಲಿ, ಯಾವುದೇ ರೀತಿ ತೊಂದರೆ ತೊಗೊಳ್ಳಲ್ಲ ನಾನು. ಆರಾಮಾಗಿ ವೀಡಿಯೋಸ್ ಹಾಕ್ಕೊಂಡು ಹೋಗ್ತೀನಿ. ಈ ಥರ ಬೇರೆಯವ್ರ ಚಾನಲ್ ಲಿಂಕ್ಗಳು ಹಾಕ್ಬೋದಲ್ಲ, ಅವ್ರಿಗೂ ಸಪೋರ್ಟ್ ಆಗುತ್ತೆ ಅಂದ್ಬಿಟ್ಟು ವೆರಿಫಿಕೇಷನ್ ಕೊಡೋಕೆ ಹೋದೆ. ಇದು ತೊಂದರೆ ಆಯಿತು. ನನಗೆ ತಲೆ ಕೆಟ್ಟೋಗಿತ್ತು, ಏನಾಗ್ತಿದೆ ಅಂತ. ಆಮೇಲೆ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡಾಗ ಒಬ್ಬರು ಟೆಕ್ ಚಾನಲಲ್ಲಿ ಸಿಕ್ಕಿ ಅವರೇ ಕಾಂಟ್ಯಾಕ್ಟ್ ಮಾಡಿ ನೀಟಾಗಿ ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದಾಗ ಅವ್ರು ಹೇಳಿದ್ರು, ಪ್ರಾಬ್ಲಮ್ ಆಗಿರೋದೇ ಇಲ್ಲಿಂದ, ಮೊದಲು ನಿಮ್ಮ ಚಾನಲ್ ನೀವು ಉಳಿಸ್ಕೊಡಿ, ಬೇರೆ ನಾವೆಲ್ಲಿ ಬೆಳೆಸಿರುತ್ತೆ ಅಂತ ಹೇಳಿದ್ರು. ನಗು ಬಂತು ನನಗೆ. ಹೌದಲ್ವಾ, ಮೊದಲು ನಾನು ಸ್ಟಡಿಯಾಗಿ ನಿಂತ್ಕೊಂಡ್ರೆ ತಾನೇ ಇನ್ನೊಬ್ಬರು ಸಪೋರ್ಟ್ ಮಾಡೋಕ್ಕಾಗೋದು ಅಂತ ಅನ್ನಿಸ್ತು. ಪರವಾಗಿಲ್ಲ, ಇದೆಲ್ಲ ಕಲ್ತಂಗಾಯಿತು. ಚಾನಲ್ ವೆರಿಫಿಕೇಷನ್ ಮಾಡ್ಕೊಳ್ಳುವಾಗ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ತುಂಬ ಜನ ಚಾನಲ್ ಹಿಂಗೆ ಹೋಗ್ತಿದೆ ಸಸ್ಪೆಂಡ್ ಆಗಿ. ಅದೊಂದು ಹುಷಾರಾಗಿ ನೋಡ್ಕೊಳ್ಳಿ. ವೆರಿಫಿಕೇಷನ್ ಯಾಕೆ ಕೊಡಬೇಕು, 3 ತಿಂಗಳಾದಮೇಲೆ ಅದಷ್ಟೇ ಆಗುತ್ತಲ್ಲ, ಕೊಡೋಕೆ ಹೋಗಬೇಡಿ. ಕಮ್ಯುನಿಟಿ ಪೋಸ್ಟ್ ಏನೋ ನಮಗೆ ಅರ್ಜೆಂಟಾಗಿ ಬೇಕಾಗಿರಲ್ಲ, ನಿಧಾನಕ್ಕೆ ಅದು ಬಂದರೂ ಆಗುತ್ತೆ. ಅದರಿಂದ ಏನು ಅಷ್ಟೊಂದು ಯೂಸ್ ಆಗೋಂಥದ್ದು ಏನೂ ಇರಲ್ಲ. ಹಾಗಾಗಿ ಹುಷಾರು.
ಮತ್ತು ತುಂಬ ಜನ ನಮ್ಮ ಮಕ್ಳು ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ, ಅದರಿಂದ ಏನಾದರೂ ನಮ್ಮ ಚಾನಲ್ಗಳು ಡಿಲೀಟ್ ಆಗ್ತಿದೆಯಾ ಅಂತ ಕೇಳಿದ್ರು. ಮಕ್ಳು ಇಟ್ಕೊಂಡು ವೀಡಿಯೋ ಮಾಡಿದ್ರು. ಮೇಡ್ ಫಾರ್ ಕಿಡ್ಸ್ ಅಂತ ನೀವು ಟ್ಯಾಕ್ಸಲ್ಲಿ ಹಾಕ್ಬಿಟ್ರೆ, ಕ್ರೋಮಲ್ಲಿ ಹೋಗಿ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕ್ಬಿಟ್ರೆ ಅದು ಮಕ್ಳು ಇಟ್ಕೊಂಡು ವೀಡಿಯೋಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಮಕ್ಕಳು ಹಿಂಸೆ ಪಡೋವಂಥದ್ದು, ಅಳೋದು ಅದು ಇದು ಹಾಕ್ಕೊಂಡ್ರು ಪ್ರಾಬ್ಲಮ್ ಆಗುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ನಂದು ಏನೂ ತೊಂದರೆ ಇಲ್ಲದೇ ಫೇಸ್ ವೆರಿಫಿಕೇಷನ್ ಒಂದೇ ಪ್ರಾಬ್ಲಮ್ ಆಗಿರೋದು. ಅದರಿಂದ ಹೋಯ್ತು, ಮುಖ ವಿಚಿತ್ರ ಆಗೈತೆ. ಪರವಾಗಿಲ್ಲ. ಶಿವಾಗೂ ಜಾಸ್ತಿ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಶಿವ ಹೋಟ್ಲಲ್ಲಿ ಏನೋ ತೊಗೊಬರ್ತೀನಿ ಅಂತ ಹೋಯ್ತು. ಬೆಳಗ್ಗೆನೇ ನಾವು ಕೆಲ್ಸಕ್ಕೆ ಹೋಗ್ಬಿಟ್ವಿ ಫ್ರೆಂಡ್ಸ್. ಈ 3 ದಿನದಿಂದ ಬೆಳಗ್ಗೆನೇ ಗಿಡಗಳು ಲೋಡ್ ಮಾಡಬೇಕಾಗೈತೆ. ಅಂದರೆ ಒಂದು ವಾರದಿಂದ ನಾವು ಬೆಟ್ಟ ಅದಿದ್ದು ಸುತ್ಕೊಬಂದ್ವಲ್ಲ, ಗಿಡಗಳೆಲ್ಲ ಸ್ಟಾಕ್ ಆಗಿದ್ದಾವೆ, ಅರ್ಜೆಂಟಾಗಿ ಲೋಡ್ ಕಳಿಸ್ಬೇಕಲ್ಲ. ಹಂಗಾಗಿ ಬೆಳಗ್ಗೆ 5-6 ಗಂಟೆ ಮೇಲೇ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ದೀವಿ. ಈಗ ಬಂದು ಒಂದು 10-11 ಗಂಟೆ ಮೇಲೆ ಅಡುಗೆ ಮಾಡ್ಕೊಳಂಗೆ ಆಗೈತೆ. ಈಗ ಹೋಟೆಲಲ್ಲಿ ಏನಾದ್ರು ಸ್ವಲ್ಪ ತಂದು ತಿಂದು ಆಮೇಲೆ ನಮ್ಮ ಕೆಲಸ ನಾವು ಹೋಗಬೇಕು. ಇವತ್ತಿಂದ ಹೊಸ ಚಾನಲಲ್ಲಿ ವ್ಲಾಗ್ ಮಾಡಾಕ್ತೀನಿ. MS ಕನಕಪುರ ಕಪಲ್, ಇದು ನನ್ನ ಚಾನಲ್ ID, ಮರಿಬೇಡಿ. ಲಿಂಕ್ ಹಾಕೋಕ್ಕೂ ಆಗ್ತಾಯಿಲ್ಲ. ಇವತ್ತೇ ವಿಡಿಯೋ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ. ನಿಮಗೆ ನನ್ನ ಚಾನಲ್ ಸಿಕ್ಕಿದ್ರೆ ಸಾಕು. ಪ್ಲೀಸ್ ಅದರಲ್ಲೂ ಇದೇ ಥರ ಅದರಲ್ಲೂ ಸಪೋರ್ಟ್ ಮಾಡಿ. ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಿರೋ ಥರ ಇನ್ಮೇಲೆ ನೋಡ್ಕೊಳ್ತೀನಿ ಹುಷಾರಾಗಿ. ಇನ್ನೇನು ನಾನು ವೆರಿಫಿಕೇಷನ್ ಕೊಡೋಕ್ಕೋಗಲ್ಲ. ನಾನು ವೀಡಿಯೋಸ್ ಮಾಡಬೇಕು, ನಾನು ವೀಡಿಯೋ ಹಾಕಬೇಕು ಅಷ್ಟೇ ಮೈಂಡಲ್ಲಿ ಇಟ್ಕೋತೀನಿ. ಇನ್ನೇನು ಎಕ್ಸ್ಟ್ರಾ ಏನು ಮಾಡೋಕ್ಕೋಗಲ್ಲ. ಓಕೆ ಫ್ರೆಂಡ್ಸ್, ಇದೇನು ಮಾತ್ರ ಹೇಳೋಣ ಅಂತ ವಿಡಿಯೋ ಮಾಡಿದೆ. ಪ್ಲೀಸ್ ಹೊಸ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಬೈ ಚಾನ್ಸ್ ಇದು 15 ತಾರೀಕು ಮೇಲೇನೂ ಈ ಚಾನಲ್ ಉಳ್ಕೊಂತಂದರೆ ಇದೇ ಚಾನಲೇ ಕಂಟಿನ್ಯೂ ಮಾಡ್ತೀನಿ. ಆ ಚಾನಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದು ಚಾನಲ್ ಮಾಡೋದೇ ಕಷ್ಟ, ಇನ್ನು 2 ಕಷ್ಟ, ಕೆಲಸ ಮಾಡಿಕೊಂಡು ಹೊರಗಡೆ ಮಾಡೋದು ಕಷ್ಟ. ಅದಕ್ಕೋಸ್ಕರ ಮತ್ತು ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾದಲ್ಲಿ ಫಾಲೋ ಮಾಡೋದು ಮರಿಬೇಡಿ, ಮಧುಶಿವ ವ್ಲಾಗ್ಸ್ ಅಂತ ಇನ್ಸ್ಟಾ ID. ಬೈ ಚಾನ್ಸ್ ನಿಮ್ಮ ಚಾನಲ್ ಲಿಂಕ್ ಸಿಕ್ಕಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಅಲ್ಲಿ ನಾನು ಲಿಂಕ್ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೊಸ ಚಾನಲಲ್ಲಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್.